ತಾಯಿ ತಂದಿ ಅಕ್ಕ ತಮ್ಮ ಯಾರಕ್ಕಿಲ್ರಿ ಅವ್ರಿಗೆ ಒಟ್ಟ ದುಡ್ಡು ಕೊಟ್ಟಿಲ್ರಿ ನಗತಾರ್ರಿ ದುಡ್ಡು ಕೊಟ್ಟಿಲ್ರಿ ನಗತಾರ ನಮ್ಮವ್ರ ಅಂತಾರ್ರಿ. ಹೇಳಿರಿ ಇವತ್ತಿನ ವಾರ ಮಂಗಳವಾರ ರೀ. ಮಂಗಳವಾರದ ಕಾಲಕಿನ ಜಸ್ಟ್ ಮೈ ತಕೊಂಡ್ ತಯಾರಾಗಿಲ್ರಿ. ಇಲ್ಲಿದ್ರ ನಮ್ಮವ್ವ ನಮ್ಮ ಅಕ್ಕ ತಂಗಿ 3 ಮಂದಿ ಚಾ ಕುತ್ಕಿಸಿನ್ ಚಾ ಕುಡ್ಲಿತಾರಿ. ನಮ್ ಚಿನ್ನಿ ಬಿಲ್ಲಿ ಹಾರಿ ನೋಡ್ರಿ. ಕಾಲ್ ಬಿದ್ದೆಲ್ಲ ತಯಾರಾಗೇನ್ರಿ. ಇಲ್ಲಿ ನಮ್ಮವ್ವ ನೋಡ್ರಿ ಇಲ್ಲಿ ಯಾರ್ರಿ ಕುಕ್ಕರ್ತೊಂದ್ ತಿರ್ಗಾಡ್ಲತ್ತಾರ್ರಿ ನಮ್ಮವ್ವ. ಚಾಕ್ರು ಚಾಕ್ರು ಜಸ್ಟ್ ಚಾ ಕುಡೋದೆಲ್ಲ ಮುಗಿಸಿದ ನಮ್ಮ ಅಡಿಗೆ ಮಾಡ್ಲತ್ತಾರ್ರಿ. ಒಟ್ಟನ ಅಡಿಗೆ ಮಾಡ್ಲತ್ತಾರ ನಮ್ಮವ್ವ. ನಮ್ಮ ಅಕ್ಕಲ್ಲಿ ಎಲ್ಲಿ ಅಡಿಗೆ ತಿನ್ಲತ್ತಾರ್ರಿ ನೋಡ್ರಿ. ಅಡಿಕೆ ಹಂಗ ಹುಡ್ಕಾಡ್ತಾವ ನೋಡ್ರಿ ನಮ್ಮ ಅಕ್ಕಲ್ಲಿ ನೋಡ್ರಿ. ಎಟ್ ಸಾಧುಕ್ ನೋಡ್ರಿ ಸಾಧುಕಿಲ್ರಿ ಲಗಿತ್ ರೂಪ ಬರ್ತದ ನೋಡ್ರಿ. ನಮ್ಮ ನೋಡಿ ಎಟ್ ಸಾಧುಕ. ನಮ್ಮ ಅಕ್ಕಿನಾಗ ಬಂದಳ ಪಾವಿನ ಚಲ್ ತೊಂದ್ ಕಿಸ್ನಿ ಏನಾವತಿ ಕೇಳ್ತಾರ್ರಿ. ತಿರುವ ಬಟನ್ ಮನಿಗೆ ಹ್ಯಾಂಗ ಮಾಡ್ತಾರ ನೋಡ್ರಿ. ನಮ್ಮ ಭಾಳ ಸ್ವಾದಾಗಿ ಮಾಡ್ತಾರ್ರಿ. ಆದ್ರ ಅವ್ರ ಅವಕಾಶ ಅಳಿ ತುಳಸ ಇಲ್ಲ ತುಳಸ ಕಳಶ ಅಲ್ಲ. ಪದ್ಧತಿ ಎಂತ ಪದ್ಧತ ನೀ ತಂದತಿರುವ ನಮ್ಮ ಅವನಿಗೆ ಮಾಡ್ಲತ್ತಾರಿ ಹೊಟಾಣಿದು. ಗ್ಯಾಸ್ ದರ ಕಮ್ಮಿ ಇಲ್ಲ ಕಮ್ಮಿ ಇಟ್ಟೇನೆ ಚಾಲೋ ಗ್ಯಾಸ್ ತೆಗೆದಕ್ ಹೋತಿವತ್ತ ಎಲ್ಲಿ ದಿನ ಇವ್ರಿಗೆ ಗಾಡಿ ನಡ್ಕೊತ ಹೋಗೋದಾಗಲ್ರಿ. ದಿನ ಒಯ್ದು ಬಿಡ್ತಾರ ಗಾಡಿ ಮ್ಯಾಗ. ನೋಡ್ರಿ ನಮ್ಮ ಅಲ್ಲತ್ತಾರ ನಮ್ಗ್ ಹೊಡೆದ್ ಹೇಳು ಬಡಿಗೆ ತುಂದ್ ಹೊಡೆದ್ ಹೇಳತ್ತಾರೆ. ಯಾಕೆ ಹೊಡೆದ್ ಹೇಳ್ಬೇಕು? ಅದ್ ಬರೀ ಮಾತಿನ ಹೇಳಿದ್ರ ತಿಳಿಯಲ್ಲ ನಿಮ್ಗೆ? ಯಾಕೆ ನೀವ್ ಹುಚ್ಚರಿದ್ರಿ ಏನು? ನಾವ್ ನೋಡ್ರಿ ನಮ್ ಚಿನ್ನ ಇಲ್ಲಾರಿ. ನಮ್ ಚಿನ್ನ ಏನ್ ಮಾಡತ್ತಪ್ಪ ಅಂದ್ರ ಪಕ್ಕಡ್ ತಂದ್ ಆಡ್ಲತ್ತಾರಿ. ನಮ್ಮ ಅಕ್ಕ ಏನ್ ಮಾಡತ್ತ ಎಲ್ಲಿ ತಿಲ್ಲತಾರಿ. ನೋಡ್ರಿ ನಮ್ ಚಿನ್ನದಕ್ಕೆ ಹೆಂಗ ಆಡ್ಲತ್ತಾರ. ನಿತ್ತಾಡ್ತಂಗೆ ನಿತ್ತಾಡು ನಿನಗೆ ಯಾರು ಕೇಳಲ್ಲ. ವಿಚಾರ ಮಾಡಲ್ಲ ನಿನ್ ಕಾರಣ ನಿಂದ್ರದು ಎಲ್ಲಾರು ಏನಾಗ್ತಾರ ಗೊತ್ತದ. ಅವ್ರ ಮನೆ ಒಯ್ದಿಲ್ಲ ಅಂದ್ರ ಅವ್ರ ಬೇಡ್ರಿ ದುಡ್ಕೊಂಡ್ ಅವ್ರ ಪದ್ಧತಿ ಕಲ್ಸಿ ಬಿಟ್ಟಿದೆ ಇಲ್ಲ ಆಕಿ ದಾದೇನ್ ಇಲ್ಲತ್ತ ಕೊಡಲತ್ತಾರ ಕೊಡ್ತಾರ ಎಲ್ಲ ಗೊತ್ತಾರ ಇಲ್ಲತ್ತ ಆಕಿ ಶಾನಾಗ ಗೊತ್ತ. ಅವನಿಗೆ ಯಾರ ತಗದ್ ಕೊಡ್ಬೇಕು ನಮ್ಗೆಲ್ಲ ಗೊತ್ತಿಲ್ಲ ಏನು. ಇಲ್ಲತ್ತ ಅವ್ನ ಹಿಡಿತಾನ ದಗದ ಅವ್ನ ಹಿಡಿದ್ ಮಾಡ್ತಾನತ್ತ. ಅಲ್ಲೇನ್ ಹಿಡಿತಾನ ದಗದ್ ಮಾಡ ಆಯ್ಕೆ ಇದ್ರ ಇದು ಮಾಡತಾನತ್ತ ವಕೀಲ್ದು ಬ್ರಾಜಿಲ್. ವಕೀಲ ಮಾಡ್ತಾನ ಮಾಡದಂತ ಮಾಡಲ್ಲ ಮತ್ತೆ ಅದೇ ಈಗ ಏನ್ ಮಾಡ್ಬೇಕು ಇರ್ತಾಗ ನೀನ್ ಹೇಳ. ಜಾಬಿಗೆ ಹೋದ್ರಿ ಮತ್ತೊಂದ್ ಏನ್ ಮಾಡ್ಬೇಕು ಹೇಳ. ಏನ್ರ ಮಾಡ್ಬೇಕು ಹೇಳ್ತಂಗಿ ಏನ್ ಮಾಡ್ಬೇಕು ತಗದ್ ಏನ್ ಮಾಡ್ಬೇಕು. ಈಗ ನೌಕರಿ ಈಗ ಕಂಪ್ನಿಯಾಗ ಹೊಂಟಿನಿ ನೌಕರಿಗೆ ಹೊಂಟಿನಿ ಅದು ಮಾಡತ್ತೆ ಹೇಳ್ರಿ. ಪೈಲ ಅದು ಮಾಡ್ಲತ್ತೀನಿ. ಈಗ ಏನಂತ ಮಾಡ್ಲಿ ಹೇಳ. ಈಗ ಮಂದಿ ತಂದ್ ಕಂಪ್ಯಾರಿಸನ್ ನಾನು ಹಚ್ಚಿರ್ಲಿಕ್ಕ ಮಂದಿ ತಂದ್ ನನಗ್ ಕಂಪ್ಯಾರಿಸನ್ ಮಾಡ್ತೀರಿ. ಅವ್ರಿಗೆ ಹಿಂದ ದುಡ್ಡು ಅವ ಅದಕ್ಕೆ ಅವ್ರ ಕಾಂಟ್ರಾಕ್ಟರ್ ಹಿಡ್ತಾರ ತೆಗೆದು ಮಾಡ್ತಾರ. ನಂಬಲ್ಲಿ ಹಿಂದ ದುಡ್ಡವ ಹೇಳೋಣ. ಇಲ್ಲ ಉತ್ತರ ಕೊಡು ನನಗೆ. ಬರೀ ನೀವು ಮಂದಿ ತಂದ್ ನನಗೆ ಹೇಳ್ತೀರಿ. ಆ ಮಂದಿದ್ರು ಅವ್ರ ಪೈಲೆ ಅವ್ರ ಗಳಿಸಿಟ್ರ ಅವ್ರ ದುಡ್ಡು ಅವ್ರ ತಂದ್ ಕಿಸಿನ ಇನ್ವೆಸ್ಟ್ ಮಾಡಿ ಕಿಸಿನ ಬಿಸ್ನೆಸ್ ಮಾಡ್ತಾರ. ನನ್ ಬಲ್ಲಿ ಏನದ ಬಿಸ್ನೆಸ್ ಮಾಡ್ಲಿಕ್ಕೆ ದುಡ್ಡು ಅದ. ಅವ್ರ ಇನ್ವೆಸ್ಟ್ ಕೆಲಸ ತಮ್ಮ ಕಾಲ್ ಮೇಲೆ ನಿಂತಾರ. ಅವ್ರ ತಂದೆ ತಾಯಿದ ಇದ್ರಾಗ ಇಲ್ಲ. ಮತ್ತ ಈಗ ಮನಿ ಈಗ 10-20 ಲಕ್ಷ ಮನಿ ಕೊಟ್ಟು ಕೊಡ್ಲಿಕ್ಕೆ ಅವ್ರಿಗೆ ರೊಕ್ಕ ಬರ್ತಾವ. ಅಂಡಿ ಬೆಳಿತಾರ ಸಂಡಿ ಬೆಳದ್ರಿ 10-20 ಲಕ್ಷ ರೂಪಾಯಿ ಯಾರು ಕೊಡ್ತಾರ? ಇಲ್ಲ ಅವ್ರು ಏನ್ರಿ ಯಾರು ಅವ್ರ ಅಪ್ಪದಿಂದ ಯಾರ್ದಿಂದಾರ ಬರ್ತದ. ನಮ್ಗೆ ಯಾರು ಕೊಡ್ಬೇಕು ಹೇಳೋಣ. ಸಾಧ 10 ರೂಪಾಯಿ ಕೊಡಂದ್ರ ನೀವು ಕೊಡಲ್ಲ ಪಿರ್ತಾಗ. ಅದೇ ನಂದ ನಾ ವಿಚಾರ ಮಾಡೇ ನೌಕರಿ ಹೊಂಟಿಲ್ಲ ಈಗ. ನಂದ ನನಗ್ ಗೊತ್ತೈತ್ ನಮ್ಮ ಮನೆಗೆ ಯಾರು ನನಗ್ ಮದತ್ ಮಾಡಲತ್ತೆ. ನಂದ ನಾ ಮಾಡ್ಕೊಲತ್ತಿಲ್ಲ ಈಗ ನೌಕರಿ ಹೋಗಿ
ಏನ್ ಮಾಡ್ಕೊಂಡ್ ಏನ್ ಮಾಡಿ ನೌಕರಿಗೆ ಹೋದ, ಮೊಬೈಲ್ ತೊಂದ, ಲ್ಯಾಪ್ಟಾಪ್ ತೊಂದ, ಅವೇನು ಗಾಡಿ ಕಂತ ತುಂಬ್ಕೊಂಡ. ಹೇಳ್ದ ನಿನಗ ನಂದನ ಮಾಡ್ಕೊಲತ್ತಿಲ್ಲ. ಈಗ ನಾ ಎಟ್ಟತಿ ಮಾಡ್ಬೇಕು ಹೇಳಪ್ಪಿರ್ತಾಗ ತಿಂಗಳಿಗೆ 10 ಜೋಡ್ ಅರ್ಬಿ ತರ್ತಾನೆ ಈಗ ನೌಕರಿ ಹೋಗ್ಬೇಕಂದ್ರ ಚಾಲಿ ಚಂದಾಗೆ ಇರ್ಬೇಕು. ಇಲ್ಲಕಂದ್ರೆ ಹರಕ್ ಅರಿವಿ ಹಾಕೊಂಡ್ ಹೋದ್ರ ನಮ್ ನೌಕರಿ ಆಫೀಸ್ ಮುಂದ್ ಸುದಾಗ ನಿಂದ್ರಸ್ಕೊಡಲ್ಲ ನಮಗ. ಇಲ್ಲ ಮತ್ತ ನೌಕರಿ ಮಾಡ್ಬೇಕಂದ್ರ ಅವ್ ತಗೋಬೇಕಾಗ್ತದ. ಇಲ್ಲಕಂದ್ರ ನಾ ಹಂಗೆ ಹರಕ್ ಅರಿವಿ ಹಾಕೊಂಡ್ ನಿಂತ ಹೋದ್ರ ಅವ್ರು ಆಫೀಸ್ ಮುಂದ್ ಸುದಾಗ ನಿಂದ್ರಸ್ಕೊಡಲ್ಲ ನನಗ. ಒಂದ್ ರೂಲ್ಸ್ ರೆಗ್ಯುಲೇಷನ್ ಇರ್ತದಲ್ಲಿ. ಹೆಚ್ಚಿಗೆ ಯಾಕನ್ನ ಹಂಗೆ ಬತ್ಲೆ ಹೋಗ್ಲಿಕ್ತಾ ಇದ್ದೀನಿ. ಖರೆ ರೂಲ್ಸ್ ರೆಗ್ಯುಲೇಷನ್ ಇರ್ತಾವ ಅಲ್ಲಿ. ಹರಕನಾಕ ಹೋಗಿ ಚೀಲ್ ತಟ್ಟದ ಅರಿವಿ ಹೊಲ್ಕೊಂಡ್ ಹೋಗ್ಬೋದು. ಖರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇರ್ತಾವ. ನಂದು ನನ್ ಜಾಗಿ ನಿಂತ ಜರ ಯೋಚನೆ ಮಾಡ್ರಿ. ನಿನ್ನೆ ಶರಣಮ್ಮ ಏನಂದ ಗೊತ್ತದ? ಏನಂದ? ಈ ಜಲಮನಾಗೆ ದೇವಪ್ಪನಂಗ ಅರ್ಬಿ ಬಿಟ್ಟು ಇರೋದಾಗಲ್ಲ ನಮಗ. ಆಗಲ್ಲ ಅವನಿಗೆ. ಹಾ ಆಗಲ್ಲ. ಯಾಕಪ್ಪ ಅಂದ್ರ ಇಟೇಗ ಅವ್ರ ದಂಧನೆ ಅವ್ರ ಪ್ರೊಫೆಷನಲ್ ಬೇರೆ ಅದ. ಅವ್ನ ಪ್ರೊಫೆಷನಲ್ ಇಟೇ ಒಟ್ಟದು ಇದು ಒಟ್ಟಾಗ ಕೋಸ ಹೊಡೆದ ಪ್ರೊಫೆಷನಲ್ ಅದ. ಅದ್ರೊಳಗೆ ನೀವು ಹೊಸ ಅರ್ಬಿ ಇಟ್ಕೋದ್ ಕಿಸನ್ ತೆಗೆದು ಮಾಡ್ತೀರಿ. ಅದ್ರ ಮ್ಯಾಗ ಮಾಡ್ಬೋದು. ಎದ್ರದ್ದು ಉಪಯೋಗ? ನನ್ನ ಪ್ರೊಫೆಷನಲ್ ಏನದ ಹಿಂಗ ಹರಕ ಅರ್ಬಿ ಇಟ್ಕೊಂಡ್ ಕಿಸನ್ ಆಫೀಸ್ಗೆ ಹೋಗ್ಬೇಕಾಗ್ತದ, ಹೋಗೋದಾಗ್ತದ. ದಿನ 1000 ರೂಪಾಯಿ ದುಡಿತಾರ. ಉಟ್ಕೊಳಕ್ ಬರ್ದೇನ ಅವ್ರಿಗೆ? ಇಲ್ಲ ಉಟ್ಕೊಳಕ್ ಬರ್ತಾರ. ಖರೆ ಅವ್ರ ತಗದ ಅವ್ರ ಪ್ರೊಫೆಷನಲ್ ಏನದ ದಿನ ಈಗ ಹಿಂಗ್ ಹೋದ್ರ ಅಲ್ಲಿ ಅರ್ಬಿ ಹೊಲಿಸತ್ತಾವ. ಅದಕ್ಕೆ ಅವ್ರು ಅಂತ ಹಾಕೋದಾಗಲ್ಲ. ನಂದೇನದ ಹೊಸದಿಂದ ಹರಕ ಅರ್ಬಿ ಹಾಕೊಂಡ್ ಹೋಗ್ಲಿತ್ರ ಆಫೀಸ್ ಮುಂದೆ ನಿಂದ್ರಸ್ಕೊಡಲ್ಲ ನಮ್ ಬಾಸ್. ಮಾತಿಗಿಲ್ಲ. ನನ್ನ ಬಗ್ಗೆ ನೀವು ವಿಚಾರ ಮಾಡಲ್ಲ. ಯಾಕೆ ಹರಿಕೊಂಡು ನೀವು ಬರೀ ಮಾತು ಎಲ್ಲ ಶಿಸ್ತಿನಾಗ ಇಟ್ಕೋತೀನಿ ಪುಟ್ಟಿ. ನೋಡ್ರಿ ಗೆಳೆಯರಿ, ನಾ ಜೀವನದಾಗ ಏನು ಗಳಿಸಿಲತ್ತ ನನಗೆ ಎಟ್ಟು ಬೈತಾರ ನೋಡ್ರಿ. ಇದ್ರೊಳಗೆ ಒಂದೇ ಇರ್ತದ್ರಿ. ತಾಯಿ, ತಂದಿ, ಅಕ್ಕ, ತಮ್ಮ ಯಾರಕ್ಕಿಲ್ರಿ. ಅವ್ರಿಗೆ ಒಟ್ಟು ದುಡ್ಡು ಕೊಟ್ಟಿಲ್ರಿ ನಗತಾರ್ರಿ. ದುಡ್ಡು ಕೊಟ್ಟಿಲ್ರಿ ನಗತಾರಿ ನಮ್ಮವ್ರ ಅಂತಾರ್ರಿ. ಈಗ ಅದೇ ನಾನು ಈಗ ಪಗಾರ ಬಂದಿದ್ ನಿನ್ನೆ ಪಗಾರ ಬತ್ತಲ್ರಿ. ಪಗಾರ ಬರ್ರಿ ತಂದ್ ಕೈಯಾಗ ಕೊಡ್ಲಾಕ್ರಿ. ಎಷ್ಟ್ ಖುಷಿ ಆತಾರ ನೋಡ್ರಿ. ಹಿಂಗ ಯಾರ್ದು ಏನು ಹೇಳಲ್ರಿ. ಖರೆ ಈಗ ದುಡ್ಡದಾಕಿನ ಕೈ ಅವ್ನ ಕೈ, ತಂದೆ ಕೈ, ಅಕ್ಕನ ಕೈ ಯಾರು ಕೊಡ್ಲಿಲ್ಲಲ್ರಿ. ಯಾರು ಅಲ್ರಿ. ಕಿಮ್ಮತ್ತೆ ಕೊಡಲ್ರಿ ಅವ್ರಿ. ನಾಯಿ ಕಿಮ್ಮತ್ ಕೊಡ್ತಾರ ನಮಗ. ಹಾ ಈಗ ಮೊನ್ನೆ ಏನಾಗ್ಯದಪ್ಪ ಅಂದ್ರ ಇಲ್ಲ ಈಗ ಮೊನ್ನೆ ಏನಾಗ್ಯದಪ್ಪ ಅಂದ್ರ ನನ್ಕಿ ದೊಡ್ಡ 2 ವರ್ಷ ದೊಡ್ಡವನ್ರಿ. ಅವ ಏನಾಗ್ಯದಪ್ಪ ಅವ್ರ ತಂದೆ ಇದ್ದವ ಇವ ಅನ್ರಿ ಹಿಂಗ ಮಾಲಕ್ ಅನ್ರಿ. ನಮ್ಮ ಮಾಲಕನ ಮಗನ್ರಿ. ಅವೇನ್ ಮಾಡ್ತಾನಪ್ಪ ಅಂದ್ರ ಹಿಂಗ ಕಾಂಟ್ರಾಕ್ಟರ್ ಮೊನ್ನೆ ಇದು ಮುಗಿಸ್ಕಿಸನ್ ಡಿಪ್ಲೊಮಾ ಮುಗಿಸ್ಕಿಸನ್ ಕಾಂಟ್ರಾಕ್ಟರ್ ಹಿಡ್ಲಿತ್ತನ್ರಿ. ಆ ಕಾಂಟ್ರಾಕ್ಟರ್ ಹಿಡಿದ ಬಳಕ ಅವ್ ಫಸ್ಟಿಗೆ ಮನಿ ಕಟ್ಟ ಇಡ್ಲಿಕ್ಕ ಅವೆಲ್ಲ ಅವ್ರ ಅಪ್ಪನದಿಂದ ರೊಕ್ಕ ಬರ್ತಾವ್ರಿ. ಅವೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕ ಅದಕ್ಕೆ ಅವ ಕಾಂಟ್ರಾಕ್ಟರ್ ಮಾಡ್ತಾನ್ರಿ. ನಮಗಂತ ಇನ್ವೆಸ್ಟ್ ಮಾಡ್ಲಿಕ್ಕೆ 1 ರೂಪಾಯಿ ಅವೇನ್ರಿ. ಇವ್ರಿದ್ರ ಹೇಳ್ತಾರ ಅವ ಹಾಂಗ್ ಮಾಡ್ದ, ಇವ ಹಾಂಗ್ ಮಾಡ್ದ, ಅವ ಆಟಿಗೆ ಮಾಡ್ದತಿ ಆಟ್ ಹೇಳ್ತೀರಿ ನೀವು. ಅವ್ರು ಪೈಲೆ ಹಿಡಿದ ಹಿಂದಿನ ಸಣ್ಣದಿಂದ ದುಡ್ಡು ಅವ್ರ ಹಿಂದ್ ಸಪೋರ್ಟ್ ಅವ್ರಿ. ನಮ್ಗೆ ಯಾರು ಸಪೋರ್ಟ್ ಅವ್ರ ಹೇಳಿ ನೋಡ್ರಿ. ಒಬ್ಬನೇ ದುಡ್ಡು ಒಬ್ಬನೇ ದೊಡ್ಡವಾಗಿದೆ. ಇಲ್ಲ ಸಪೋರ್ಟ್ ಇಲ್ಲ. ಒಂದ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಸಪೋರ್ಟ್. ಒಂದ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಪುಟ್ಟಿ ಅವ್ರಿಗೆ ಅವ್ರ ಅಪ್ಪ ಏನ್ ಮಾಡ್ತಾರ ದುಡ್ಡು ಕೊಡ್ತಾರ್ರಿ. ಅವ್ರ ಅಪ್ಪನ ಸಪೋರ್ಟ್ ಆದ್ರಿ. ಅವ್ರ ಅಪ್ಪನ ಅನ್ನ ಏನ್ ಮಾಡ್ತಾರ ಅವ್ ಕಾಂಟ್ರಾಕ್ಟ್ ಹಿಡ್ತಾರ್ರಿ. ಅವ ಒಂದ್ ಕೆಲಸ ಕೊಡ್ತಾರ್ರಿ. ಅದಕ್ಕ ಮಾಡ್ತಾನ್ರಿ. ಅವ್ನ ದುಡ್ಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರ ಅಪ್ಪ ಕೊಡ್ತಾನ್ರಿ ಅಕ್ಕ. ನಮ್ಮ ಅಪ್ಪ ಕೊಡ್ತಾನ. ಖರೆ ನಮ್ಮ ಅಪ್ಪ ಗರೀಬ್ ಅನ್ರಿ. ಅದಕ್ಕೆ ನಮ್ಗೆ ಅಲ್ಲಿ ಕೊಡ್ಬೇಕ್ರಿ. ನಮ್ಮ ಅಕ್ಕ ಅಂತ ಅವ್ನ ತಂದು ನನ್ನ ಮುಂದೆ ಹೇಳ್ತಾರ್ರಿ. ಅವ್ನ ಪ್ರೊಫೆಷನಲ್ ಹೆಂಗದ್ರಪ್ಪ ಅಂದ್ರ ಅವ್ನಿಗೆ ಹಿಂದೆ ಸಪೋರ್ಟ್ ಮಾಡೋರು ಯಾರೇ, ದುಡ್ಡು ಕೊಡೋರು ಯಾರೇ. ನಮ್ಗೆ ಯಾರು ದುಡ್ಡು ನಮ್ಗ ದುಡ್ಡು ಕೊಟ್ರೆ ನಾವು ಬಿಸ್ನೆಸ್ ಮಾಡ್ಬೋದ್ರಿ. ಇದಕ್ಕೆ ದೊಡ್ಡ ಬಿಸ್ನೆಸ್ ಮಾಡ್ಬೋದ್ರಿ. ಸರ್ ನಮ್ಮಲ್ಲಿ ದುಡ್ಡು ಇಲ್ಲ, ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ರಿ. ಅದಕ್ಕೆ ನಾವು ನೌಕರಿ ಮಾಡ್ತೀವಿ. ಅದು ನೌಕರಿ ಮಾಡಿದ್ರೆ ನಮ್ಮ ಅಕ್ಕ ಏನಂತ ಆ ನೌಕರಿದಾಗ ಏನು ಪರವಡಿಸ್ಬೇಕು ಹೇಳಿ. ಇನ್ ಮ್ಯಾಗ ಹೇಳು. ಈಗ ಹೇಳು. ಏನ್ರ ಮುಂದೆ ವಿಚಾರ ಮಾಡ್ಬೇಕು. ಮತ್ತೊಂದ್ ಡಬಲ್ದು ಎಲ್ಲ ಬಿಟ್ಕಂದ್ರೆ ಇಟ್ಟದ ಪರವಾಡ್ತದ. ಮತ್ತೆ ಈಗ ನೌಕರಿ ಅವ್ರ ಪಗಾರ ಎಟ್ ಕೊಡ್ತಾರ ಅಟ್ಟೆ ತಗೋಬೇಕೇನಿ ಅವ್ರಿಗೆ. ಹೇಮಾಗ ಇಲ್ಕಂದ್ರೆ ಏನು ಇಲ್ಲಾರ ಮನ್ಯಾಗ ಕುಂದ್ರಬೇಕು ಹೇಳು. ಹ್ಞೂ ಮತ್ತೆ ಹೇಳು. ನೀನೇ ಹೇಳು. ಅವ್ರು ತಂದು ನನ್ನ ಮುಂದೆ ಹೇಳ್ತಿ. ಅವಪ್ಪ ಅವ್ರಿಗೆ ದುಡ್ಡು ಕೊಡ್ತಾರ ಬಿಸ್ನೆಸ್ ಮಾಡ್ಲಿಕ್ಕ. ನೀವು ನನಗ ಕೊಡ್ತೀರಿ ಒಂದು 10-15 ಲಕ್ಷ ರೂಪಾಯಿ ಕೊಡ್ತೀರಿ ಬಿಸ್ನೆಸ್ ಮಾಡ್ಲಿಕ್ಕ. ಮತ್ತೆ ನೀವ್ ಹಿಂಗ್ ವಿಚಾರ ಮಾಡ್ರಲ್ಲ. ಅವ್ರ ಮಾಲಕರ ಅವ್ನಿಗೆ ಕೊಡ್ತಾರ. ಅವ್ನ್ ತಂದ್ ನನ್ನ ಮುಂದೆ ಹೇಳ್ತೀರಿ. ಅವ್ ಏನೇಳ ನಾ ಕಾಲ್ ಮೇಲೆ ಇತ್ತಾವ ಪರ್ನೆ ಹಾಂಗ್ ಮಾಡ್ಲಿಕತ್ತ, ದಾದೆ ಹಾಂಗ್ ಮಾಡ್ಲಿಕತ್ತತೆ. ತಂದೆ ತಾಯಿ ತೋಲಾರ ಎಲ್ಲಿ ರೊಕ್ಕ ಹಾಕ್ತಾರೆ ಇದಕ್ಕ ಬಿಸ್ನೆಸ್ ಅದೇ. ಮತ್ತೆ ಕಾಂಟ್ರಾಕ್ಟರ್ ಮಾಡ್ಬೇಕಂದ್ರೆ ಒಂದ್ ಮನಿ ಕಟ್ ಕೊಡ್ಬೇಕಾದ್ರೆ ನಾವ್ ರೊಕ್ಕ ಹಾಕ್ಬೇಕಿರ್ತದ. ಅದ್ರ ಗೊತ್ತದೇನಿಲ್ಲ. ಪೈಲ್ ನಾವ್ ಮನಿ ಕೊಟ್ ಬಳಕ ಅವ್ರ ರೊಕ್ಕ ಕೊಡ್ತಾರ.
ಒಂದ್ ತಗದ ಹಿಡಿದು ಒಂದ್ ಮನಿ ಕಟ್ ಕೊಡ್ಬೇಕಾದ್ರ ಇಲ್ಲ ಅಂದ್ರೆ ಮತ್ತೊಂದ್ ಏನಾರ ಹಿಡಿಬೇಕಪ್ಪ ಏನ್ ಏನ್ ಹಿಡಿಬೇಕು ಏನ್ರಿ ಪ್ರಯತ್ನ ಮಾಡ್ಬೇಕು ಈಗ ಇಟ್ಟೆಪ್ಪ ತಗದ ಮನಿ ಯಾವಾಗ ಕಟ್ಟೋದು ಮನಿ ಯಾವಾಗ ಕಟ್ಟೋದು ಮುಂದೆ ಹೆಂಗ್ ಮಾಡೋದು ನಮ್ಮ ಅಪ್ಪಗ್ರಿ ಮನಿ ಬಂಗ್ಲಾ ಕಟ್ಟೋದು ಮಗಳ ಲಗ್ನ ಮಾಡ್ಬೇಕು ಇದೆಲ್ಲಾ ಮಾಡ್ಲಿಕ್ರಿ 50 ವರ್ಷ ಈಗ ಅಪ್ಪನ ವಯಸ್ಸು ಎಟ್ಟದ ಅಪ್ಪನ ವಯಸ್ಸು ಎಟ್ಟದ 50 ವರ್ಷ ಇದ್ರು 50 ವರ್ಷ ನಮ್ಮ ಅಪ್ಪ ಹೋಗ್ಯದ್ರಿ ಒಂದ್ ಬಂಗ್ಲಾ ಕಟ್ಟೋದು ಒಂದ್ ಮನಿ ಬಂಗ್ಲಾ ಕಟ್ಟಬೇಕು ಒಂದ್ ಹೊಲ ಒಂದ್ 2 ಎಕರೆ ಹೊಲ ತಗೋಬೇಕು ಮತ್ತ ಎಲ್ಲ ಇದೆಲ್ಲ ಮಾಡ್ಬೇಕಂತ 50 ವರ್ಷ ಹೋಗ್ಯದ್ರಿ ಆ 50 ವರ್ಷ ನಮ್ಮ ಅಪ್ಪ ಏನ್ ಮಾಡ್ಯಾರಪ್ಪ ಅಂದ್ರ ಇಬ್ರು ಹೆಣ್ಮಕ್ಳ ಲಗ್ನ ಮಾಡ್ಯಾನ್ರಿ ನಾನ್ ಸಾಲಿ ನೋಡ್ಕೊಂಡನ್ರಿ 1 ಗುಂಟ ಜಾಗ ತೊಂದನ್ರಿ 1 ಮನಿ ಕಟ್ಟನ್ರಿ ಅದು ದಾಬಾದ ಕೊಲಿರಿ ಅಟ್ 50 ವರ್ಷ ಹೋಗ್ಬೇಕು ನಮ್ಮ ಅಪ್ಪ ಅಟ್ ಕಟ್ಟನ್ರಿ ಈಗ ನನ್ನ ವಯಸ್ಸು ಎಟ್ಟು ನನ್ನ ವಯಸ್ಸು 20 ಅದರಿ ಹಿನೇಗ್ ಜಸ್ಟ್ ನಮ್ಮ ಮಕ್ಕ ಏನ್ ವಿಚಾರ ಮಾಡ್ತಾರ್ರಿ 2 ವರ್ಷ ನನ್ನ ದೊಡ್ಡ 10-15 ಲಕ್ಷ ರೂಪಾಯಿ ಬಂಗ್ಲಾ ಕಟ್ಟಬೇಕು ನಮ್ ಇನ್ನೊಬ್ಬಕ್ಕೆ ಉಳಿದ ತಂಗಿ ಲಗ್ನ ಮಾಡಬೇಕು ಅಟ್ ವಿಚಾರ ಮಾಡ್ತಾರ್ರಿ ನಮ್ಮ ಅಪ್ಪಗ 50 ವರ್ಷ ಹೋಗ್ಯದ್ರಿ ಆಗಿಲ್ಲ ನನಗೇನ್ ವಿಚಾರ ಮಾಡ್ತಾರ ನಮ್ಮ ಅಕ್ಕ ಇವ 2 ವರ್ಷನಾಗ ಅಟ್ ಕಟ್ಟಬೇಕು ಅಟ್ ಮಾಡ್ಬೇಕು ಹೆಂಗ ಇದು ಜಗತ್ ಹೆಂಗದ ನೋಡ್ರಿ ನೀವ್ ಅದು ನಮ್ಮ ಅಪ್ಪಗೆ ಏನಾಗಿಲ್ಲ ಅದು ನನ್ನ ಕೈಲಿ ಮಾಡ್ಬೇಕ್ರಿ 2 ವರ್ಷನಾಗ 2-3 ವರ್ಷನಾಗ ರೀ ವಿಚಾರ ಮಾಡ್ರಿ ನೀವು ಅಪ್ಪನ್ ಭಾರ ಇಳಿಸ್ಬೇಕಾಗ್ತದ ಈಗ ಭಾರ ಮಾಡಿದ ಹಿಂಗೆ ನಮ್ಮ ಅಪ್ಪ ಬಿ ಅಂದಿರೈತು ನನ್ನ ಮಗ ಬಂದ್ ಭಾರ ಇಳಿಸ್ತಾನತಿ ಸೈಬಾನ್ ಮುತ್ಯ ಅವಾಗ ಹಿಂದಕಿನ ಕಾಲ್ ಹೇಳ್ಬೇಡ ಹಿಂದಕಿನ ಕಾಲ್ ಬಾಳ ನಿತ್ತಮ್ಮ ಹಿಂದಕಿನ ಕಾಲ ಇಲ್ಲ ಚಲೋ ಅನ್ನೋ ತಂಗಿ ಈಗಿನ ಕಾಲ ಬಾಳ ಬೇಕಾದವ್ರಿ ಯಾಕೆ ಈಗಿನ ಕಾಲ 10 ರೂಪಾಯಿ ದುಡಿಬೇಕಂದ್ರ 10 ರೂಪಾಯಿ 10,000 ದುಡಿದ್ರ ಅದು ಅಲ್ಲಿ ಎಟ್ಟ ಖರ್ಚಾತಾವ ಅಲ್ಲಿ ಈಗಿನ ತುಟ್ಟಿ ಎಟ್ ಸಾದ ಗೊತ್ತದ ಬಂಗಾರ ಆಳಿಗೆ ಎಟ್ಟಿತ್ತು ಬಂಗಾರ ದುಡಿ ಕೆಟ್ಟಿತ್ತ ಹಾ ಈಗ ಬಂಗಾರ ಎಟ್ಟಾಗ್ಯದ ಈಗ ಬಂಗಾರ ಎಟ್ಟಾಗ್ಯದ ಬಂಗಾರ ಈಗ ಮನಾರ 2 ಲಕ್ಷ 1.5 ಲಕ್ಷ ಆಗ್ಯದ ಈಗ ಹ್ಞೂ ಮತ್ತ ಆಗ 1.5 ಲಕ್ಷದ ಬಂಗಾರ ಇದ್ದಾಗ ಅಟ್ ಹಿಂಗ ಆಗ್ಯದ ಈಗ ಹೆಂಗದ ಪಗಾರ ಕಮ್ಮಿ ಇತ್ತು ಇದು ಕಮ್ಮಿ ಇತ್ತು ಈಗ ಹಳೆಗೆ ಸಂತಿ ಮಾಡೋದು ಎಟ್ರದಾಗ ಮಾಡ್ತಿರು 500 ರೂಪಾಯಿದಾಗ ಆತಿತ್ತು ಈಗ ಅದು ಹೋಗ್ಬೇಡ ಈಗ ಮೊನ್ನೆನೇ ನಮಗೀಗ 2005 ನಮಗ್ ತಿಳಿ ಗೊತ್ತಿದ ನಾ 2005 2007 8 ನಮ್ದು 4-5 ವರ್ಷ ಇದ್ರಿ ತಳಗ ನಮಗ 10-35 ಹಿಂಗ್ ಬಂಗಾರ ಇತ್ತು ಆಗ ಇಲ್ಲಿ ಡ್ರೈವರ್ ಮ್ಯಾಗ ಪಗಾರ ಎಟ್ಟಿತ್ತು 7-8-9 ಸಾವಿರ ರೂಪಾಯಿ ಹಿಂಗ್ ಪಗಾರ ಇತ್ತು ಈಗ ಇಲ್ಲ ಆದ್ರೆ ಡ್ರೈವರ್ಗೆ ಹಿನ ಆದ್ರೂ 9 ಸಾವಿರ ಪಗಾರ ಅದ ಖರೆ ಈಗ ಬಂಗಾರ ಎಟ್ಟದ ಅಲ್ಲಿ ಬಂಗಾರ 1.5 ಲಕ್ಷಕ್ಕೆ ಹೋಗ್ಯದ ಮತ್ತೆ ಎಲ್ಲಿ ಫರಕ್ ಆತಂಗೆ ನೀನೇ ಹೇಳು ಆ ಇನ್ನ ಆಗಿನ ಕಾಲ ಚಲೋ ಅನ್ನು ಈಗಿನ ಕಾಲ ಬ್ಯಾಡ ಆಗ್ಯದ ಹ್ಯಾಂಗ್ ಮಾಡ್ಬೇಕು ಹೇಳು ನಾ ಹ್ಯಾಂಗ್ ಮಾಡ್ಲಿ ನಮ್ ಸಬ್ಸ್ಕ್ರೈಬರ್ಗೆ ಕೇಳಕತ್ತಿಲ್ಲ ಹ್ಯಾಂಗ್ ಮಾಡ್ಲಿ ಅವ್ರಿಗೆ ಸೊಲ್ಯೂಷನ್ ಕೊಡತ್ತೇಳ ನಾವ್ ಏನಾರ ಪರಿಸ್ಥಿತಿಗೆ ನನಗೆ ಒಂದು ಏನ್ರ ಈ ಪರಿಸ್ಥಿತಿಗೆ ಏನಾರ ಸೊಲ್ಯೂಷನ್ ಕೊಡ್ರಿ ನಂದೀಗ ಎಲ್ಲರ ನಿಮ್ ಬಲ್ಲಿ ನೌಕರಿ ತಂದ್ ನಮ್ಗೆ ಹೇಳ್ರಿ ನಂದು ನನಗೇನು ಇಲ್ಲ ಮನಿ ಕಟ್ಟೋದು ಮದ್ವಿ ಮಾಡ್ಕೊಳ್ಳೋದು ತಂಗಿ ಮದ್ವಿ ಮಾಡೋದು ಏನ ತಂಗಿ ಮದ್ವಿ ಮಾಡೋದು ಮನಿ ಕಟ್ಟೋದು ನಿನ್ ಮದ್ವಿ ಮಾಡ್ಕೊಳ್ಳೋದು ಇಟ್ಟು ಸಹಾಯ ಬೇಕಾದ್ರಿ ನೀವ್ ಎಲ್ಲಿ ನಂದ್ ಎಜುಕೇಶನ್ ಏಟ್ ಆಗ್ಯದಪ್ಪ ಅಂದ್ರ 12ನೇ ಕಲ್ತ್ 3 ವರ್ಷ ಗ್ರಾಜುಯೇಷನ್ ಮಾಡೀನ್ರಿ ಗ್ರಾಜುಯೇಷನ್ ಆಗ್ಯದ್ರಿ ಒಟ್ಟು 15ವಿ ತನ ಆಗ್ಯದ್ರಿ ಸಾಲಿ ಅದು BSc ನಾಗ ಆಗ್ಯದ್ರಿ ಎಲ್ಲಾರ ಜಾಬ್ ಇತ್ತಂದ್ರ ಹೇಳ್ರಿ ಕಡೆಗೆ ಅಲ್ಲಿ ಬಂದು ಜಾಬ್ ಮಾಡ್ತೀನ್ರ ತಂಗಿ ಮದ್ವಿ ಮಾಡೋದು ಮನಿ ಕಟ್ಟೋದು ನಿನ್ನ ಮದ್ವಿ ಮಾಡ್ಕೊಳ್ಳೋದು ಆ ಜಾಬಿಗೆ ಸ್ಯಾಲರಿ ರೇಟ್ ಕೊಡ್ತಾರ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ನಾನು ಮಾಡ್ತೇನ್ರಿ ನನಗಂತ್ರ ಇಲ್ಲಿ ಅಲ್ಲಿ 40-60 ಸಾವಿರ ರೂಪಾಯಿ ಅಲ್ಲಿ ಸಿಕ್ಕಿಲ್ರಿ ನನಗ ಗಪ್ಪ ಯಾರಿನ ಮಾತಾಡ್ಲತ್ತಿಲ್ಲ ಇಲ್ಲಿ ಮಾತಾಡ್ಲತ್ತ ಮ್ಯಾಮಿ ಇಲ್ಲಿ ಸೀರಿಯಸ್ ವಿಷಯ ಮಾತಾಡ್ಲತ್ತಿಲ್ಲ ನಾನು ಆ ವಿಷಯ ಬಗ್ಗೆ ಮಾತಾಡ್ಲಿಕ್ತೀವಿ ಎಲ್ಲರ ಜಾಬ್ ಇತ್ತಂದ್ರ ಹೇಳ್ರಿ ನಾ ಅಲ್ಲಿ ಬಂದ್ ಮಾಡಿ ದುಡಿತೀನ್ರಿ ನಮ್ ತಂಗಿ ಮದ್ವಿ ಮಾಡ್ತೀನ್ರಿ ಮನಿ ಕಟ್ತೀನ್ರಿ ನನ್ನ ಬಗ್ಗೆ ಏನಾಗ ಉಳಿದ್ರ ನಡೀತದ ಖರೆ ನಮ್ ತಂಗಿ ಮದ್ವಿ ಮನಿ ಕಟ್ಟಬೇಕಾಗ್ಯದ್ರಿ ಈಗಂತ್ರ ಯೂಟ್ಯೂಬ್ ಮಾಡ್ಲತ್ತೀನಿ ಖರೆ ರೀ ಯೂಟ್ಯೂಬ್ ನಾಗ ಪಗಾರ ಏನಿಲ್ರಿ ಮಸ್ತ್ ನನಗ ಇನ್ಸ್ಟಾಗ್ರಾಮ್ 1,60,000 ಸಬ್ಸ್ಕ್ರೈಬರ್ ಅವ್ರಿ ಫಾಲೋವರ್ಸ್ ಅವ್ರಿ ಏನು ಉಪಯೋಗ ಅಂದ್ರೆ ಉಪಯೋಗ ಅವ್ರಿ ಒಂದ್ ಫ್ಯಾನ್ ಪೇಜ್ ಆದ್ರಿ ಖರೆ ದುಡ್ಡು ಬರ್ಲಲ್ರಿ ಅಲ್ಲಿ
ಈ ಪ್ರಮೋಷನ್ ಮಾಡ್ಬೇಕು, ಪ್ರಮೋಷನ್ ಮಾಡಿದ್ರೆ ಅವು ಪ್ರಮೋಷನ್ ಅಂತ ಬರ್ತಾವಂದ್ರೆ ಬೆಟ್ಟಿಂಗ್ ಆ್ಯಪ್ ಬರ್ತಾವ್ರಿ, ಇಸ್ಪೆಟ್ ಆಡೋದು ಮಾಡೋದು ಅದು ಅಂತ ಆ್ಯಪ್ ಬರ್ತಾವ್ರಿ. ಅಂಥದ್ರ ಪ್ರಮೋಷನ್ ಮಾಡಿಕೊಟ್ರೆ ನಮ್ಮ ಮಂದಿ ಮನಿ ಮುರ್ದಂಗ ಆಗ್ತದ್ರಿ. ಅದಕ್ಕೆ ನಾವೇನ್ ಅಂತ ಮಾಡಲ್ರಿ. ಇನ್ನ ಫಾಲೋವರ್ಸ್ ಹಂಗೆ ಉಳಿಲೇಕರ್ರಿ. ನಾವು ಬೆಟ್ಟಿಂಗ್ ಪ್ರಮೋಷನ್ ಏನೂ ಮಾಡಲ್ರಿ. ಅದಕ್ಕಾಗಿ ಅಂತ ಏನ್ರಿ ಜಾಬ್ ಏನ್ರಿ ಇತ್ತಂದ್ರೆ ಹೇಳ್ರಿ, ನಾ ಜಾಬ್ ಮಾಡ್ತೀನಿ ರೀ.